ಬ್ರದರ್, ನನ್ನ ಕರಿಯರ್ನ ವಿಷಯವಾಗಿ ನನಗೆ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ. ನನಗೆ ಮ್ಯಾರೇಜ್ನ ವಿಷಯವಾಗಿ ನನಗೆ ಡೈರೆಕ್ಷನ್ ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ಯಾವ ಕರಿಯರನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಹುಡುಗಿಯನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಅನೇಕ ವಿಷಯಗಳಲ್ಲಿ ಗೊಂದಲದಲ್ಲಿರುತ್ತೆ. ಆದಿಯಲ್ಲಿ ನೋಡುವಾಗ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ, ಆ ಒಂದು ಅಪೊಸ್ತಲರ ಕೃತ್ಯಗಳಲ್ಲಿ ನೋಡುವಾಗ, ಆದಿಯ ದಿನಗಳಲ್ಲಿ ನೋಡುವಾಗ ಅಲ್ಲಿ ಸಭೆಯ ಬೆಳವಣಿಗೆಯನ್ನು ನೋಡುತ್ತೇವೆ. ಆ ಸಭೆ ಬೆಳವಣಿಗೆಯ ಜೊತೆಯಲ್ಲಿಯೂ ಸಹ ಕ್ರೈಸ್ತರನ್ನ ಹಿಂಸೆ ಪಡಿಸುವುದನ್ನು ಸಹ ನಾವು ನೋಡ್ತೇವೆ. ಈಗಾಗಲೇ ಸ್ಟೆಫೆನನನ್ನು ಕೊಲ್ಲಿಸಿದರು, ಈಗಾಗಲೇ ಯಾಕೋಬನನ್ನು ಕೊಲ್ಲಿಸಿದರು. ಹಿಂದಿನ ಅಧ್ಯಾಯಗಳಲ್ಲಿ ನೋಡುವಾಗ ಮತ್ತೆ ಪೇತ್ರನನ್ನು ಸಹ ಕೊಲ್ಲಿಸಬೇಕೆಂಬುದಾಗಿ ಆತನನ್ನು ಸೆರೆಮನೆಯಲ್ಲಿ ಹಾಕಿದರು. ಇವೆಲ್ಲವುಗಳನ್ನ ಸಭೆಯಲ್ಲಿ 3,000ರಿಂದ 5,000ರವರೆಗೆ ಸಂಖ್ಯೆಗಳನ್ನು ಹೆಚ್ಚುತ್ತಾ ಇದ್ದರೂ ಸಹ ಅದರ ಜೊತೆಯಲ್ಲಿ ಹಿಂಸೆಯು ಸಹ ಹೆಚ್ಚುತ್ತಾ ಬಂತು. ಈ 13ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಎಂಬುದಾಗಿ, ನಾನು ನೀನು ಕರ್ತನನ್ನ ಸೇವಿಸುವಂತಹ ಮಗನಾಗಿದ್ದೇನಾ, ನಾನು ನೀನು ಉಪವಾಸ ಮಾಡುವಂತಹ ಮಗನಾಗಿದ್ದೇನೆ ಎಂಬುದಾಗಿ ಯೋಚನೆ ಮಾಡುತ್ತೇನೆ. ನಾನು ನೀನು ಕರ್ತನನ್ನ ಸೇವಿಸುತ್ತಾ ಇದ್ದಲ್ಲಿ, ನಾನು ನೀನು ಉಪವಾಸ ಮಾಡುತ್ತಾ ಇದ್ದಲ್ಲಿ, ಮುಂದಿನ ವಚನವನ್ನು ನೋಡಿ, ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತೀಕಿಸಿರಿ ಎಂಬುದಾಗಿ ಹೇಳಿದೆ. ಅವರು ಕರ್ತನನ್ನ ಸೇವಿಸುತ್ತಾ ಉಪವಾಸ ಮಾಡ್ತಾ ಇದ್ದಾಗ ಪವಿತ್ರಾತ್ಮನು ಅವರಿಗೆ ಡೈರೆಕ್ಷನ್ ಅನ್ನ ಮಾಡ್ತಾ ಇದ್ದಾನೆ. ಏನಂತ? ಬಾರ್ನಬ ಸೌಲರನ್ನ ನೀನು ಪ್ರತ್ಯೇಕಪಡಿಸಿರಿ, ನಾನು ಅವರಿಗಾಗಿ ಕೆಲಸವನ್ನು ಕೊಟ್ಟಿರುವುದಕ್ಕಾಗಿ ಪ್ರತ್ಯೇಕವನ್ನು ಪಡಿಸಿರಿ ಅನ್ನೋ ಒಂದು ಡೈರೆಕ್ಷನ್ ಅನ್ನು ಸಿಗ್ತದೆ. ನಿನ್ನ ಜೀವಿತದಲ್ಲಿ ನಿನಗೆ ಡೈರೆಕ್ಷನ್ ಅನ್ನ ಬೇಕಾ? ನಿನ್ನ ಜೀವಿತದಲ್ಲಿ ನಿನಗೆ ಮಾರ್ಗದರ್ಶನ ಬೇಕಾ? ನಿನ್ನ ಜೀವಿತದಲ್ಲಿ ನೀನು ಏನ್ ಮಾಡಬೇಕೆಂಬುದಾಗಿ ನಿನ್ನ ಯೋಚನೆಯಲ್ಲಿ ಗೊಂದಲದಲ್ಲಿ ನಿನಗೆ ಡೈರೆಕ್ಷನ್ ಬೇಕಾದ್ರೆ ನೀನು ಆತನ ಸನ್ನಿಧಾನದಲ್ಲಿ ಉಪವಾಸವಾಗಿರು, ನೀನು ಆತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಲ್ಲಿ ಪವಿತ್ರಾತ್ಮನು ನಿನಗೆ ಡೈರೆಕ್ಟ್ ಅನ್ನ ಮಾಡಿದರು. ಆಗ ಅವರು ಪ್ರತೀಕ್ಷೆ ಅಂತ ಹೇಳಿ ಪವಿತ್ರಾತ್ಮ ಹೇಳಿ ಮತ್ತೆ ತಿರುಗಿ ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಬಿಟ್ಟರು. ಮತ್ತೆ ಉಪವಾಸವಾಗಿದ್ದು ಪವಿತ್ರಾತ್ಮನ ಗೈಡೆನ್ಸ್ ಅನ್ನು ಹೊಂದಿಕೊಂಡು ಮತ್ತೆ ಉಪವಾಸವಾಗಿದ್ದು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದು ಅವರ ಮೇಲೆ ಹಸ್ತವನ್ನು ಇಟ್ಟು ಕಳಿಸಿದೆ. ನಿನ್ನ ಮ್ಯಾರೇಜ್ನ ವಿಷಯ ಆಗಲಿ, ನಿನ್ನ ಕರಿಯರ್ ವಿಷಯವಾಗಲಿ, ನಿನ್ನ ಒಂದು ಫೈನಾನ್ಸ್ನ ವಿಷಯವಾಗಲಿ, ನಿನಗೆ ಯಾವುದೇ ರೀತಿಯ ಡೈರೆಕ್ಷನ್ ಅನ್ನು ಸಿಗದೇ ಇದ್ದಲ್ಲಿ, ನೀನು ಗೊಂದಲವನ್ನು ಪಡದೆ, ನೀನು ಗಲಿಬಿಲಿಗೆ ಒಳಗಾಗದೆ, ನೀನು ಉಪವಾಸವಿದ್ದು ಕರ್ತನನ್ನ ಸೇವಿಸುವಂತಹ ಮಗನಾಗಿದ್ದಲ್ಲಿ ಪವಿತ್ರಾತ್ಮವು ನಿನಗೆ ಡೈರೆಕ್ಟ್ ಅನ್ನು ಮಾಡಿಸ್ತಾನೆ. ನೀನು ನಿನ್ನ ಜೀವಿತದಲ್ಲಿ ಈ ವಿಷಯವನ್ನ ನೀನು ಅನುಭವಿಸದಿದ್ದಲ್ಲಿ ನೀನು ಇಂದಿನಿಂದ ಉಪವಾಸವಾಗಿದ್ದು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವ ನೀನು ಉಪವಾಸವಿದ್ದು ಪ್ರಾರ್ಥನೆಯನ್ನು ಮಾಡುವಾಗ ಪವಿತ್ರಾತ್ಮನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದ ಜೀವಿತದಲ್ಲಿ ಆತನು ಡೈರೆಕ್ಟ್ ಅನ್ನು ಮಾಡಿದ್ದಾನೆ. ಮೇಬಿ ನಿನಗೆ ಏನು ಗೊತ್ತಾಗ್ಲಿಕ್ಕಿಲ್ಲ, ನಿನ್ನ ಮುಂದೆ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿದೆ, ನಿನ್ನ ಮುಂದೆ ಕಂಪ್ಲೀಟ್ ಆಗಿ ಕತ್ತಲಾಗಿ ಕಾಣ್ತಿರ್ಬೋದು, ನಿನ್ನ ಮುಂದೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗ್ಲಿಕ್ಕಿಲ್ಲ. ಯು ಹ್ಯಾವ್ ನೋ ಡೈರೆಕ್ಷನ್ಸ್, ಯು ಹ್ಯಾವ್ ನೋ ಆಪ್ಷನ್ಸ್, ಯು ಹ್ಯಾವ್ ಯಾವುದೇ ವಿಷಯವೂ ನಿನ್ನ ಮುಂದೆ ಇರದೇ ಇದ್ದಾಗ ನೀನು ಆತನನ್ನ ಸೇವಿಸುತ್ತಾ ಆತನಲ್ಲಿ ನೀನು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮವು ನಿನಗೆ ಗೈಡ್ ಅನ್ನು ಮಾಡಲಿಕ್ಕೆ ಸಾಧ್ಯ, ಪವಿತ್ರಾತ್ಮವು ನಿನಗೆ ಡೈರೆಕ್ಟ್ ಅನ್ನು ಮಾಡಲಿಕ್ಕೆ ಸಾಧ್ಯ. ಇಷ್ಟು ದಿನಗಳು, ಎಷ್ಟೋ ವರ್ಷಗಳು, ಎಷ್ಟೋ ದಿನಗಳು, ಎಷ್ಟೋ ವಾರಗಳು ಕಳೆದಿರಬಹುದು. ನೀನು ಉಪವಾಸ ಮಾಡದೇ ಇರ್ತಕ್ಕಂತಹ ದಿನಗಳು, ನೀನು ಉಪವಾಸ ಮಾಡಿ ಆತನ ಪಾದದಲ್ಲಿ ಸಮಯವನ್ನ ಕಳೆಯುತ್ತಿರ್ತಕ್ಕಂತಹ ದಿನಗಳು ಎಷ್ಟು ಕಡಿಮೆ ಆಗಿರಬಹುದು. ನೀನು ಎಣಿಕೆಯಲ್ಲಿ ಎಣಿಸಬಹುದು. ಒಂದು ವೇಳೆ ನೀನು ಉಪವಾಸವಾಗಿದ್ದು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆದೇ ಇದ್ದಲ್ಲಿ ಈ ಒಂದು ದಿನದಲ್ಲಿ ನೀನು ನಿರ್ಧಾರವನ್ನು ಮಾಡುವಾಗ ಉಪವಾಸವಾಗಿದ್ದು ನಿನ್ನ ಪಾಪಗಳಿಗೆ ಸಮಯವನ್ನು ಕಳೆದು ಕರ್ತನೆ ನಿನ್ನನ್ನು ಸೇವಿಸುವಂತ ಮಗನಾಗ್ತಾನೆ, ಮಗಳಾಗ್ತಾನೆ. ಕರ್ತನೆ ಉಪವಾಸವಾಗಿದ್ದು ನಿನ್ನ ಡೈರೆಕ್ಷನ್ಸ್ಗಾಗಿ ನಿನ್ನ ಡೈರೆಕ್ಷನ್ಗಾಗಿ ನಾನು ಪ್ರಾರ್ಥನೆ ಮಾಡ್ತಾನೆ. ನಿನ್ನ ಕರಿಯರ್ನಲ್ಲಿ ಸ್ವಾಮಿ ನನಗೆ ಕರಿಯರ್ನಲ್ಲಿ ಗೊಂದಲ ಇದೆ, ನನಗೆ ಕರಿಯರ್ನಲ್ಲಿ ನನ್ನ ಕನ್ಫ್ಯೂಷನ್ ಇದೆ, ನನ್ನ ಕರಿಯರ್ನಲ್ಲಿ
ನನಗೆ ಸರಿಯಾದ ಡೈರೆಕ್ಷನ್ ಸಿಗ್ತಾ ಇಲ್ಲ, ನನ್ನ ಮ್ಯಾರೇಜ್ ಲೈಫ್ ವಿಷಯದಲ್ಲಿ ನನಗೆ ಸರಿಯಾದ ಡೈರೆಕ್ಷನ್ ಸಿಗ್ತಾ ಇಲ್ಲ, ನನ್ನ ಫೈನಾನ್ಸ್ ಲೈಫ್ ವಿಷಯದಲ್ಲಿ ಯಾವ್ದು ಡೈರೆಕ್ಷನ್ ಇಲ್ಲ. ನೀನು ಉಪವಾಸವಾಗಿದ್ದು ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಕುಟುಂಬದಲ್ಲಿ, ನಿನ್ನ ಕರಿಯರ್ನಲ್ಲಿ, ನಿನ್ನ ಸಮಸ್ಯೆಯಲ್ಲಿ, ನಿನ್ನ ಒಂದು ಫೈನಾನ್ಸ್ನಲ್ಲಿ, ನಿನ್ನ ಒಂದು ಮ್ಯಾರೇಜ್ನಲ್ಲಿ ಆತನು ಡೈರೆಕ್ಟ್ ಅನ್ನ ಮಾಡಲಿಕ್ಕೆ ಸಾಧ್ಯ, ಆತನ ಡೈರೆಕ್ಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ. ನೀನು ಆತನ ಡೈರೆಕ್ಷನ್ ಅನ್ನ ಬಯಸುವುದಿದ್ದಲ್ಲಿ ನೀನು ಆತನ ಪಾದದಲ್ಲಿ ಬಾ. ಒಂದು ಪ್ರಾರ್ಥನೆ, ಸ್ವಾಮಿ ಉಪವಾಸವಾಗಿದ್ದು ಆತನ ಪಾದದಲ್ಲಿ ಬಾ, ನಿನ್ನನ್ನು ನೀನು ತಗ್ಗಿಸಿಕೊಂಡು ಆತನ ಪಾದದಲ್ಲಿ ಬಾ. ಹಂಬಲ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ತಗ್ಗಿಸಿಕೊಂಡು ನಿನ್ನನ್ನು ನೀನು ಹೊಂದಿಕೊಂಡು ಆತನ ಪಾದದಲ್ಲಿ ಬಾ. ಸ್ವಾಮಿ, ಯಾವುದೇ ಡೈರೆಕ್ಷನ್ ಇಲ್ಲದೆ ನಾನು ಜೀವಿಸ್ತಾ ಇದ್ದೇನೆ, ನಿನ್ನ ಡೈರೆಕ್ಷನ್ ಅವಶ್ಯಕತೆ ಇದೆ, ನಿನ್ನ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇದೆ, ನಾನು ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ. ಆದಿಯಲ್ಲಿ ಅಪೊಸ್ತಲರು ಉಪವಾಸವಾಗಿದ್ದ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರತಿ ಡಿಸಿಷನ್ ಅವರು ಪ್ರತಿ ಡೈರೆಕ್ಷನ್ ಗೋಸ್ಕರವಾಗಿ ದೇವ ಸನ್ನಿಧಾನದಲ್ಲಿ ದೇವರಿಗೋಸ್ಕರವಾಗಿ ಅವರು ಹಾಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಎಲ್ಡರ್ಸ್ ಗಳನ್ನ ಡೈರೆಕ್ಷನ್ ಆಗಿ, ಹಿರಿಯರ ಡೈರೆಕ್ಷನ್ ಆಗಿ, ಅವರು ಡೈರೆಕ್ಷನ್ ಆಗಿ, ಇವ್ರ ಡೈರೆಕ್ಷನ್ ಆಗಲಿ ನಾವು ಫಾಲೋ ಮಾಡ್ತೀವಿ. ಆದರೆ ಆದಿಯಲ್ಲಿ ನೋಡುವಾಗ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ಡೈರೆಕ್ಷನ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೇವೆ. ನಾನು ನೀನು ಆ ರೀತಿಯಲ್ಲಿ ವೇಟ್ ಮಾಡುವಂತ ಮಕ್ಕಳ ಬಾ, ಆತನ ಪಾದದಲ್ಲಿ ಬಾ. ಸ್ವಾಮಿ, ನೀನು ಡೈರೆಕ್ಟ್ ಮಾಡಿ, ನನ್ನ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿ ಇದೆ, ಈಗ ಹಾದು ಹೋಗ್ತಾ ಇದೆ, ಈಗ ಡೈರೆಕ್ಟ್ ಮಾಡುವುದು ಯಾರು ಸಿಗ್ತಾ ಇಲ್ಲ, ಆತನ ಪಾದದಲ್ಲಿ ಬರುವಾಗ ದೇವರು ನಿಮಗೆ ಡೈರೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಪವಿತ್ರಾತ್ಮ ನಿಮಗೆ ಸಾಹಸ ಮಾಡ್ತಾರೆ. ಬಾ, ನಂಬಿಕೆಯಿಂದ ಆತನ ಪಾದದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ